ಅಂದರೆ ಭಾಷಾ ವಿಜ್ಞಾನಿಗಳು ಭಾರತದಲ್ಲಿರುವ ಪ್ರಮುಖವಾದ 5 ಭಾಷಾ ಗುಂಪುಗಳನ್ನು ಅಭ್ಯಾಸ ಮಾಡಿ ಇವರಲ್ಲಿ ಸ್ವತಂತ್ರ ಭಾಷೆಗಳೆಷ್ಟು, ಉಪಭಾಷೆಗಳೆಷ್ಟು, ಯಾವ ಭಾಷೆಗಳು ಎಲ್ಲಿಂದ ಹುಟ್ಟಿದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಕಳೆದ 100 ವರ್ಷದಲ್ಲಿ ಹೇಳಿದ್ದಾರೆ. ಕಮಲಾಸನ್ ಅವರು ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದು ಮತ್ತು ಹಿರಿಯರಾದ ಭೈರಪ್ಪನವರು ಅವರ ಮೇಲೆ ತುಂಬಾ ಗೌರವ ಇಟ್ಟುಕೊಂಡೇ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು. ಅವರು ಸಂಸ್ಕೃತದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದು 2 ಮಾತುಗಳು ಕೂಡ ತಪ್ಪು. ಭಾರತದಂತ ಒಂದು ದೊಡ್ಡ ದೇಶದಲ್ಲಿ 140 ಕೋಟಿ ಜನರಿರುವ ದೇಶದಲ್ಲಿ ಬೇರೆ ಬೇರೆ ಭಾಷಾ ಗುಂಪುಗಳು ಇವೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಈ ಕಮಲಾಸನ್ಗಾಗಲಿ ಭೈರಪ್ಪನವರಿಗಾಗಲಿ ಏನು ತೊಂದರೆ ಅಂತಲೇ ಅರ್ಥ ಆಗೋದಿಲ್ಲ ನನಗೆ. 90 ವರ್ಷ ಆಗಿದೆ ಅವರಿಗೆ, ಈ ವಯಸ್ಸಿನಲ್ಲಿ ಅವರಿಗೆ ತಿಳಿ ಹೇಳಬೇಕು ಎಂಬುದು ಒಂದು ಪ್ರಶ್ನೆ. ಹಿರಿಯರು ಹೇಳಿದ್ದಾರೆ, ಅವರು ಹೇಳಿದ ಕೂಡಲೇ ಥಿಯರಿಗಳು ಏನು ಚೇಂಜ್ ಆಗಲ್ಲ, ಅಥವಾ ಅವರು ಹೇಳಿದ ಕೂಡಲೇ ಸಂಸ್ಕೃತದ ಕನ್ನಡ ಬಂದಿದೆ ಎಂಬುದನ್ನು ವಿದ್ವತ್ ಜಗತ್ತು ಒಪ್ಪಿಕೊಳ್ಳೋದಿಲ್ಲ. ಕನ್ನಡ ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲಿಯೇ ಇದೀಗ ಕನ್ನಡದ ಖ್ಯಾತ ಸಾಹಿತಿಯೊಬ್ಬರು, ಅವರು ಬೇರೆ ಯಾರೋ ಅಲ್ಲ, ಎಸ್ ಎಲ್ ಭೈರಪ್ಪನವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಕನ್ನಡ ಭಾಷೆ ಬಹುತೇಕ ಸಂಸ್ಕೃತದಿಂದನೇ ಹುಟ್ಟಿದೆ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಹೇಳಿದ್ದಾರೆ. ಅಂದ್ರೆ 65% ಪದಗಳು ಕನ್ನಡ ಭಾಷೆ ಸಂಸ್ಕೃತದಿಂದ ಎರವಲನ್ನ ಪಡೆದಿದೆ. ಹಾಗಾದ್ರೆ ಇದು ಕೂಡ ವಿವಾದಾತ್ಮಕ ಹೇಳಿಕೆ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಹಿರಿಯ ಸಾಹಿತಿಗಳು, ಕನ್ನಡಿಗರು ಎಲ್ಲ, ಕನ್ನಡ ಒಂದು ಸ್ವತಂತ್ರ ಭಾಷೆ ಅನ್ನುವಂಥದ್ದು ಇಲ್ಲಿವರೆಗೆ ನಾವು ನಂಬಿರುವಂತಹ ಸತ್ಯ ಇದು. ಹಾಗಾದ್ರೆ ಯಾವುದು ಸತ್ಯ, ಯಾವುದು ಮಿಥ್ಯೆ, ಯಾಕೆ ಈ ರೀತಿಯಾಗಿ ವಿವಾದಾತ್ಮಕವಾಗಿ ಹೇಳಿಕೆಗಳು ಇತ್ತೀಚೆಗೆ ಜನ್ಮವನ್ನು ತಾಳ್ತಾ ಇದ್ದಾವೆ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಸರ್ ಅವರ ಮನೆಯಲ್ಲಿದ್ದೀವಿ, ಅವ್ರ ಜೊತೆ ಇದ್ದೀವಿ. ನೋಡೋಣ ಏನ್ ಹೇಳ್ತಾರೆ, ಅವ್ರ ಒಪಿನಿಯನ್ ಏನಿದೆ. ಸರ್ ನಮಸ್ಕಾರ. ಈ ಕನ್ನಡ ತಮಿಳಿಂದ ಹುಟ್ಟಿತು ಅನ್ನುವಂಥ ವಿವಾದಾತ್ಮಕವಂತ ಹೇಳಿಕೆ ಕಮಲ್ ಹಾಸನ್ ತಾವು ಗಮನಿಸಿದ್ದೀರಿ, ಆ ಬಗ್ಗೆನೂ ತಮ್ಮ ಪ್ರತಿಕ್ರಿಯೆ ಬೇಕು ನನಗೆ. ತದನಂತರ ಈಗ ಭೈರಪ್ಪನವ್ರ ಹೇಳಿಕೆ, ಭೈರಪ್ಪನವ್ರ ಸರದಿ, ಇವೆರಡೂ ವಿಚಾರವಾಗಿ ತಾವೇನು ಹೇಳ್ತೀರಿ? ಇವೆಲ್ಲ ಆಕ್ಚುಲಿ ಒಂದು 100 ವರ್ಷಗಳ ಹಿಂದೆ ಮುಗಿದು ಹೋದ ಕಥೆಗಳು. ಅಂದ್ರೆ ಭಾಷಾ ವಿಜ್ಞಾನಿಗಳು ಭಾರತದಲ್ಲಿರುವ ಪ್ರಮುಖವಾದ 5 ಭಾಷಾ ಗುಂಪುಗಳನ್ನು ಅಭ್ಯಾಸ ಮಾಡಿ ಇವರಲ್ಲಿ ಸ್ವತಂತ್ರ ಭಾಷೆಗಳೆಷ್ಟು, ಉಪಭಾಷೆಗಳೆಷ್ಟು, ಯಾವ ಭಾಷೆಗಳು ಎಲ್ಲಿಂದ ಹುಟ್ಟಿದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಕಳೆದ 100 ವರ್ಷದಲ್ಲಿ ಹೇಳಿದ್ದಾರೆ. ಇದೆಲ್ಲ ಮುಗಿದ ಮೇಲೆ ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆಗಳನ್ನು ಕಮಲ್ ಹಾಸನ್ ಆಗಲಿ ಹಿರಿಯ ಸಾಹಿತಿಗಳಾದ ಭೈರಪ್ಪನವರು ಹೇಳ್ತಾ ಇರುವುದರ ಉದ್ದೇಶ ಏನು ಅಂತ ನನಗೆ ಸ್ಪಷ್ಟ ಆಗುದಿಲ್ಲ. ಒಂದು ಏನಂದ್ರೆ ತನ್ನ ಭಾಷೆಯೇ ಶ್ರೇಷ್ಠ ಅಥವಾ ತನ್ನ ಯೋಚನೆಯೇ ಶ್ರೇಷ್ಠ ಅಂತ ಭಾವಿಸಿಕೊಂಡು ಇನ್ನೊಂದು ಭಾಷೆಯನ್ನ ಕಳಪೆಯಾಗಿ ಅಥವಾ ಅದು ಶ್ರೇಷ್ಠವಲ್ಲ ಅಂತ ಹೇಳುವ ಪ್ರಯತ್ನಗಳು ಎಂಬುದನ್ನು ನಾವು ಪರಿಶೀಲಿಸಬೇಕು. ಈಗ ಕಮಲ್ ಹಾಸನ್ ಅವರು ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದು ಮತ್ತು ಹಿರಿಯರಾದ ಭೈರಪ್ಪನವರು ಅವರ ಮೇಲೆ ತುಂಬಾ ಗೌರವ ಇಟ್ಟುಕೊಂಡೇ ಈ ಮಾತನ್ನ ಹೇಳ್ತಾ ಇದ್ದೀನಿ ನಾನು. ಅವರು ಸಂಸ್ಕೃತದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ದು 2 ಮಾತುಗಳು ಕೂಡ ತಪ್ಪು. 2 ಹೇಳಿಕೆಗಳು ಕೂಡ ಪೂರ್ಣ ತಪ್ಪು. ಇದನ್ನು ನಾನು ಹೊಸದಾಗಿ ಹೇಳ್ತಾ ಇಲ್ಲ, 100 ವರ್ಷಗಳ ಹಿಂದೆ ವಿದ್ವಾಂಸರು ಹೇಳಿದ್ದಾರೆ. ಉದಾಹರಣೆಗೆ ತಮಿಳು, ಕನ್ನಡ, ಮಲಯಾಳ, ತೆಲುಗು, ತುಳು, ಕುರುಕ್, ಬ್ರಾಹ್ಮಿ, ಮಾಲ್ಟೋ ಮೊದಲಾದಂಥ 130 ಭಾಷೆಗಳು ದ್ರಾವಿಡ ಭಾಷಾ ಗುಂಪಿನಲ್ಲಿವೆ. ಈ ಭಾಷೆಗಳಿಗೆ ಮೂಲವಾದಂತ ಪ್ರೊಟೋ ದ್ರಾವಿಡಿಯನ್ ಅಥವಾ ಅದನ್ನು ಪ್ರಾಗ್ ದ್ರಾವಿಡ ಅಂತ ಕರೀತಾರೆ ಅಥವಾ ಮೂಲ ದ್ರಾವಿಡ ಅಂತ ಕರೀತಾರೆ. ಅದು ಸುಮಾರು 4 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿ ಇತ್ತದು. ಅದು ಒಂದು ದ್ರಾವಿಡ ಭಾಷೆಯನ್ನಾಡುವ ಜನರ ಗುಂಪು. ಬಹಳ ಜನ ಹೇಳಿದ ಹಾಗೆ ಹರಪ್ಪ ಮೊಹೆಂಜೊದಾರದ ಸಂಸ್ಕೃತಿ ಅದು. ಅಲ್ಲಿ ಒಂದು ಭಾಷೆಯನ್ನಾಡುತ್ತಿದ್ದಂತ ಜನರ ಗುಂಪು ಕಾರಣಾಂತರಗಳಿಂದ ಹರಪ್ಪ ಮೊಹೆಂಜೊದಾರ ಚರಿತ್ರೆ ಮುಗಿದ ಮೇಲೆ ಗಂಗಾ ಯಮುನಾ ಕಡೆ ವಲಸೆ ಬಂದರು ಜನ. ಕೆಲವು ಗುಂಪುಗಳು ಹರಪ್ಪ ಮೊಹೆಂಜೊದಾರದಿಂದ ಉತ್ತರಕ್ಕೆ ವಲಸೆ ಹೋದ್ರು. ಆ ಉತ್ತರಕ್ಕೆ ವಲಸೆ ಹೋದವರು ಈ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ ಬ್ರಾಹ್ಮಿ ಎಂಬ ಒಂದು ಭಾಷೆಯನ್ನು ಈಗಲೂ ಆಡ್ತಾರೆ. ಈ ಗಂಗಾ ಯಮುನಾ ದಡಕ್ಕೆ ಬಂದವರು ಉದ್ದಕ್ಕೂ ಹರಡಿಕೊಂಡು ಪಶ್ಚಿಮ ಬಂಗಾಳದವರೆಗೆ ಬಂದು ಅಲ್ಲಿಂದ ಈಗಣ ಒರಿಸ್ಸಾದಿಂದ ದಕ್ಷಿಣಕ್ಕೆ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡಿಗೆ ವಲಸೆ ಬಂದರು. ವಲಸೆ ಬರುವಾಗ ಕೆಲವರು ಹೊಸ ಜಾಗದಲ್ಲಿ ನಿಲ್ತಾರೆ, ಕೆಲವರು ಮುಂದೆ ಹೋಗ್ತಾರೆ. ಎಲ್ಲೆಲ್ಲಿ ನಿಂತಿದ್ದಾರೆಯೋ ಅಲ್ಲಿ ಎಲ್ಲಾ ಕಡೆ ಈ ಪ್ರಾಗ್ ದ್ರಾವಿಡ ಭಾಷೆ ಇತ್ತು. ಆದ್ರೆ ಕಾಲಾಂತರದಲ್ಲಿ ಏನಾಗ್ತದೆ ಅಂದ್ರೆ ಗುಂಪುಗಳು ಬೇರೆ ಬೇರೆ ಆಗುವಾಗ ಭಾಷೆಗಳು ಸ್ವತಂತ್ರವಾಗಿ ಬೆಳೀತವೆ. ಯಾಕಂದ್ರೆ ಸ್ಥಳೀಯ ಭಾಷೆಗಳಿಂದ ಅವು ಸಾಕಷ್ಟು ತಿಳ್ಕೊಳ್ತವೆ,
ಬದಲಾವಣೆಗಳಾಗ್ತವೆ. ಅವು ಮೂಲದಲ್ಲಿ ಒಂದೇ ಆಗಿದ್ದದ್ದು ಕಾಲಘಟ್ಟದಲ್ಲಿ ಸ್ವತಂತ್ರವಾಗಿ ಬೆಳೀತವೆ. ತಾವು ಕಮಲ್ ಹಾಸನ್ ಅವ್ರ ಹೇಳಿಕೆನ ತಪ್ಪು ಅಂತ ತಾವು ಹೇಳ್ತಾ ಇದ್ದೀರಿ. ಕೋರ್ಟ್ ಕೂಡ ಕ್ಷಮೆ ಕೇಳಿ ಅಂತ ಅವಕಾಶವನ್ನು ಕೊಡ್ತು, ಆದ್ರೂ ಅವರು ಕ್ಷಮೆ ಕೇಳಲ್ಲ ಅನ್ನುವಂತ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ ತಾವು ಸರ್ಕಾರದ ಭಾಗವಾಗಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾವು ಇಂಥ ಒಂದು ವಿಷಯ ಬಂದಾಗ ಏನಾದರೂ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಳ್ಳುವಂಥದ್ದು ಅಥವಾ ನೋಟಿಸ್ ಕೊಡುವಂಥದ್ದು ಅಥವಾ ಉತ್ತರ ಕೇಳುವಂಥದ್ದು, ಯಾಕೆ ಈ ತರ ಮಾತಾಡ್ತೀರಿ, ಭಾಷಾ ಗೊಂದಲವನ್ನು ಸೃಷ್ಟಿ ಮಾಡ್ತೀರಿ ಅಂತ ಏನಾದರೂ ಕೇಳೋ ಸಾಧ್ಯತೆ ಇದೆಯಾ? ನನಗನ್ಸದೆ ಇಲ್ಲ ಅಂತ. ಯಾಕಂದ್ರೆ ಇಂಥ ಹೇಳಿಕೆಗಳನ್ನ ನಾವು ಬೌದ್ಧಿಕವಾಗಿ ಎದುರಿಸಬೇಕು ಅಂತ ನನ್ನ ನಂಬಿಕೆ. ಹಾಗಾಗಿ ಈಗ ನಿಮ್ಮ ಚಾನಲ್ ಸೇರಿದ ಹಾಗೆ ನಾನು ಇಂಗ್ಲೀಷು, ಹಿಂದಿ, ಕನ್ನಡ ಚಾನಲ್ಗಳನ್ನೆಲ್ಲ ಹೇಗೆ ಇದು ಸ್ವತಂತ್ರ ಭಾಷೆ ಎಂಬುದನ್ನು ಹೇಳಿದ್ದೇನೆ ಮತ್ತು ಅದನ್ನು ಅನೇಕ ತಮಿಳರು ಕೂಡ ಒಪ್ಪಿಕೊಂಡಿದ್ದಾರೆ. ನೋಡಿ, ಕನ್ನಡ ತಮಿಳು ಎಲ್ಲ ಸೋದರ ಭಾಷೆ ಅಂತ ಮೊದಲು ಹೇಳಿದವರೇ ತಮಿಳು ವಿದ್ವಾಂಸರು. PS ಸುಬ್ರಹ್ಮಣ್ಯಂ, VI ಸುಬ್ರಹ್ಮಣ್ಯಂ, ಕಾಲ್ಡ್ವೆಲ್, MB ಅಮಿನೋ ಇವರು ಬಹಳ ದೊಡ್ಡ ತಮಿಳು ವಿದ್ವಾಂಸರೇ ಹೇಳಿದ್ದಾರೆ. ಹಾಗಾಗಿ ಅದನ್ನು ಇನ್ನೂ ಉದ್ದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸೋದಿಲ್ಲ. ಆಮೇಲೆ ಅವರ ಫಿಲ್ಮ್ ಬ್ಯಾನ್ ಮಾಡಿದರೆ ಅವರಿಗೊಂದು 40-50 ಕೋಟಿ ರೂಪಾಯಿ ನಷ್ಟ ಆಗ್ತದೆ. ನಮಗೇನು ನಷ್ಟ ಇಲ್ಲ. ನಮ್ಮ ಕನ್ನಡ ಸಿನಿಮಾಗಳು ಹೋಗಿ ತಮಿಳುನಾಡಲ್ಲಿ ಓಡುವುದೇ ಇಲ್ಲ. ಅದು ನಾನು ತಮಿಳುನಾಡಲ್ಲಿ ಸ್ವಲ್ಪ ಕಾಲ ಇದ್ದೆ. ಹಾಗಾಗಿ ಅದನ್ನು ಉಪೇಕ್ಷಿಸುವುದೇ ಸರಿ ಅಂತ ನನಗೆ ಅನ್ನಿಸ್ತದೆ. ಶ್ರೀಮಾನ್ ಭೈರಪ್ಪನವರ ಮೇಲೆ ಗೌರವ ಇಟ್ಟುಕೊಂಡೇ ಹೇಳಬೇಕು. ನೋಡಿ, ಸಂಸ್ಕೃತ ಇಂಡೋ ಆರ್ಯನ್ ಭಾಷಾ ಗುಂಪಿಗೆ ಸೇರಿದ್ದು, ಕನ್ನಡ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ್ದು. ಇದರಲ್ಲಿ ಎರಡರಲ್ಲಿ ಮೂಲಭೂತವಾದಂಥ ವ್ಯತ್ಯಾಸಗಳಿದೆ. ಮತ್ತೆ ಒಂದು ಭಾಷೆ ಯಾವುದರಿಂದ ಯಾವುದು ಹುಟ್ಟಿದ್ದು ಅಂತ ಅದರಲ್ಲಿರುವ ಪದಗಳ ಮೂಲಕ ಹೇಳುವುದಾದರೆ ಅದು ಅವೈಜ್ಞಾನಿಕ ಮತ್ತು ಭಾಷಾಶಾಸ್ತ್ರ ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ಹಿಂದಿನ ವಿದ್ವಾಂಸರು ಮತ್ತು ಇದನ್ನು ಒಪ್ಪಿಕೊಂಡ ವಿದ್ವಾಂಸರು 5 ಕ್ಯಾಟಗರಿಗಳನ್ನು ಕೊಡ್ತಾರೆ. ಉದಾಹರಣೆಗೆ, ಈಗ ದೇಹದ ಭಾಗಗಳು 1, ಸಂಖ್ಯೆ 1ರಿಂದ 10 2, 3 ಬಂಧುತ್ವ ವಾಚಕಗಳು ಅಣ್ಣ ತಮ್ಮ, ಇದು ಕ್ರಿಯಾಪದಗಳು ಮತ್ತು ನಾಮಪದಗಳು. ಒಂದೊಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ದೇಹದ ಭಾಗಗಳು, ಉದಾಹರಣೆಗೆ ಕೈ ಅಂತ ಇದೆ. ಇದು ದ್ರಾವಿಡ ಭಾಷೆಗಳಲ್ಲಿ ಕೈ ಅಂತ ಇದೆ, ಸಂಸ್ಕೃತದಲ್ಲಿ ಹಸ್ತ ಅಂತ ಇದೆ. ಈಗ ಅದರಿಂದ ಹುಟ್ಟಿದಾದ್ರೆ ಹಸ್ತ ಅಂತ ಬರ್ಬೇಕಿತ್ತಲ್ವಾ? ಅದೇ ತರ ತಲೆ ಅಂತ ಇದೆ. ಎಲ್ಲ ದ್ರಾವಿಡ ಭಾಷೆಗಳಲ್ಲಿ ತಲೈ ಇದೆ, ಆದ್ರೆ ಸಂಸ್ಕೃತದಲ್ಲಿ ಶಿರ ಅಂತ ಇದೆ. ನೋಡಿ, ಬೇರೆ ಆಯ್ತು. ಅಂದ್ರೆ ಅಂಗಾಂಗಗಳಲ್ಲಿ ಕಾಣಿಸುವ ಪದಗಳು ಒಂದೇ ತರ ಇದ್ರೆ ಅದು ಒಂದು ಗುಂಪು, ಬೇರೆ ಇದ್ರೆ ಅದು ಇನ್ನೊಂದು ಗುಂಪು ಅಂತ. ಈಗ ಭಾರತದಂತ ಒಂದು ದೊಡ್ಡ ದೇಶದಲ್ಲಿ 140 ಕೋಟಿ ಜನರಿರುವ ದೇಶದಲ್ಲಿ ಬೇರೆ ಬೇರೆ ಭಾಷಾ ಗುಂಪುಗಳು ಇವೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಈ ಕಮಲ್ ಹಾಸನ್ಗಾಗ್ಲಿ ಭೈರಪ್ಪನವರಿಗಾಗ್ಲಿ ಏನು ತೊಂದರೆ ಅಂತಲೇ ಅರ್ಥ ಆಗೋದಿಲ್ಲ ನನಗೆ. ಅಂದ್ರೆ ಯಾಕೆ ಅಂತ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಹೇರುವಂತ ಒಂದು ಪ್ರಯತ್ನ ಅಂತೀರಾ? ಅಲ್ಲಲ್ಲ, ನೋಡಿ, ಇನ್ನೊಂದು ಹೇಳಿ ಅದನ್ನು ನಾನು ಕ್ಲಿಯರ್ ಮಾಡಿದೆ. ಈಗ 1ರಿಂದ 10, ಓಕೆ, 1 2 3 4 5 6 7 8 9 10 ಇದು ಕನ್ನಡದಲ್ಲಿದೆ. 1 2 3 4 ತಮಿಳಲ್ಲಿದೆ. ತುಳುನಲ್ಲಿ 1 2 3 4 ಅದು ಇದೆ. ಇದೆಲ್ಲ ಸಮಾನ ಇದೆ. ಆದರೆ ಸಂಸ್ಕೃತಕ್ಕೆ ಹೋದರೆ ಏಕ, ದ್ವಿ, ತ್ರಯೋ, ಅಲ್ವಾ, ಚತುರ್, ಇದು ಚೇಂಜ್ ಆಗ್ತದೆ. ಹಾಗೆ ಆಮೇಲೆ ಈ ಬಂಧುವಾಚಕ ಪದಗಳು, ಅದರಲ್ಲಿ ಈಗ ನಾವು ಅಣ್ಣ ತಮ್ಮ, ಈ ಅಣ್ಣ ತಮ್ಮ ಅಂತ ಸಂಸ್ಕೃತದಲ್ಲಿ ಇಲ್ಲವೇ ಇಲ್ಲ. ಅದರಲ್ಲಿರೋದು ಸಹೋದರ, ಅದೇ ಹೊಟ್ಟೆಯಲ್ಲಿ ಹುಟ್ಟಿದವನು ಅಂತ. ಭ್ರಾತೃ ಅಂತ ಇದೆ, ಭ್ರಾತೃ ಅಂದರೆ ಸಹೋದರ ಅಂತ. ಆದರೆ ದ್ರಾವಿಡ ಭಾಷೆಗಳಲ್ಲಿ ಎಷ್ಟು ಸ್ಪಷ್ಟ ಇದ್ದಾರೆ. ಅಣ್ಣ ಅಂದರೆ ನಿಮ್ಗಿಂತ ಪ್ರಾಯದಲ್ಲಿ ದೊಡ್ಡವನು, ತಮ್ಮ ಅಂದರೆ ನಿಮಗಿಂತ ಪ್ರಾಯದಲ್ಲಿ ತಮ್ಮ ಸಣ್ಣವನು, ಅಕ್ಕ ಅಂದರೆ ದೊಡ್ಡವಳು, ತಂಗಿ ಅಂದರೆ ಬಹಳ ಕ್ಲಿಯರ್ ಇದೆ. ದ್ರಾವಿಡ ಭಾಷೆಗಳಲ್ಲಿ ಬಂಧುವಾಚಕ ಪದಗಳು ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಜಗತ್ತಿನ ಅನೇಕ ಭಾಷೆಗಳಲ್ಲಿ ಸ್ಪಷ್ಟ ಇಲ್ಲ ಅದು, ಇನ್ಕ್ಲೂಡಿಂಗ್ ಇಂಡೋ ಆರ್ಯನ್ ಭಾಷೆಗಳಲ್ಲಿ ಕೂಡ. ಈಗ ಬ್ರದರ್ ಅಂತಾರೆ ಇಂಗ್ಲೀಷಲ್ಲಿ, ಭ್ರಾತೃವೇ ಬ್ರದರ್ ಆದದ್ದು. ಇಂಗ್ಲೀಷು ಸಂಸ್ಕೃತ ಎಲ್ಲ ಒಂದೇ ಮೂಲದ ಭಾಷೆಗಳು, ಇಂಡೋ ಇರಾನಿಯನ್ ಭಾಷೆಗಳು ಕೂಡ ಒಂದೇ ಮೂಲದ್ದು. ಈಗ ಭ್ರಾತೃ ಬ್ರದರ್ ಆಯ್ತು. ಈಗ ಬ್ರದರ್ ಆದಾಗ ನಾವು ಕೇಳಬೇಕು ವೆದರ್ ಈಸ್ ಎಲ್ಡರ್ ಬ್ರದರ್ ಆರ್ ಯಂಗರ್ ಬ್ರದರ್ ಅಂತ. ಆದರೆ ಕನ್ನಡದಲ್ಲಿ ನೀವು ಅಣ್ಣ ಅಂತ ಹೇಳಿದ್ರೆ ಕೇಳಬೇಕಾಗಿಲ್ಲ. ಪ್ರಾಯದಲ್ಲಿ ದೊಡ್ಡವನು ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ಸಣ್ಣಪ್ಪ, ಇದು ಕ್ಲಿಯರ್ ಇದೆ. ಹಾಗಾಗಿ ಬಂಧುವಾಚಕ ಪದಗಳಲ್ಲಿ ಸಮಸ್ಯೆ ಇದೆ, ಬೇರೆ ಬೇರೆವು. ನಾಮಪದಗಳು ಈಗ ನಾನು, ನೀನು, ಅವನು, ಅವರು, ಇದೆಲ್ಲ ತಮಿಳಿನಲ್ಲಿ ನಾನ್, ನೀನ್, ಅವನ್ ಅದೇ ಇದೆ. ತುಳುನಲ್ಲಿ ಯಾನ್, ಈ, ಹೀಗೆ ಇದೆ. ಆದರೆ ಸಂಸ್ಕೃತಕ್ಕೆ ಹೋದಾಗ ಅಹಂ, ತ್ವಂ, ನೋಡಿ ಚೇಂಜ್ ಆಯ್ತು. ನೋಡಿ, ಅದು ಬೇರೆ ಭಾಷೆ. ಹಾಗಾಗಿ ಕ್ರಿಯಾಪದಗಳಲ್ಲಿ ಕೂಡ ಹಾಗೆ, ಹೋಗುತ್ತೇನೆ, ಬರುತ್ತೇನೆ, ಕ್ರಿಯಾಪದಗಳು ಅದರಲ್ಲಿ ಆಗಚ್ಚತಿ, ಆ, ಗಾ, ಹೀಗೆಲ್ಲ ಇದೆ, ಅದು ಬೇರೆ. ಹಾಗಾಗಿ ಇದು ಬೇರೆ ಬೇರೆ ಭಾಷಾ ಗುಂಪುಗಳು. ಇದನ್ನು ನಾವು ಮೊದಲು ಒಪ್ಪಿಕೊಳ್ಬೇಕು. ಆದ್ರೆ ಈ ಪದಗಳಿದೆಯಲ್ಲ, ಅದು ಹೆಂಗಂದ್ರೆ ನೋಡಿ, ನಮ್ಮಲ್ಲಿ ಇವಾಗ ಏನ್ ಹೇಳ್ತಾ ಇದ್ರಿ ತಾವು, ಇದೆಲ್ಲವೂ ಕೂಡ ಸಾಹಿತಿಗಳಾಗಿರುವಂತ ಭೈರಪ್ಪನವ್ರಿಗೆ ಗೊತ್ತಿರುವಂತ ವಿಚಾರ. ಗೊತ್ತಿದ್ದು ಕೂಡ ಈ ಸಂಸ್ಕೃತದಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ಭಾವನೆ ಯಾಕೆ ಬಂತು ಅವರಿಗೆ? ಅದು ಯಾಕೆ ಬಂತು ಅಂದ್ರೆ, ಕನ್ನಡದಲ್ಲಿ ಈಗ ತಮಿಳಿಗಿಂತ ಹೆಚ್ಚು, ಆದ್ರೆ ಮಲಯಾಳಕ್ಕಿಂತ ಕಡಿಮೆ. ಮಲಯಾಳದಲ್ಲಿ ನಮ್ಗಿಂತ ಜಾಸ್ತಿ ಸಂಸ್ಕೃತ ಪದಗಳಿವೆ. ಅದಕ್ಕೆ ಕಾರಣ ಬೇರೆ ಇದೆ. ನಮ್ಮಲ್ಲಿ ನೋಡಿ, ಕದಂಬರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು,
ವಿಜಯನಗರದ ಅರಸರು. ಇಷ್ಟು ಜನವು ಕೂಡ ಸಂಸ್ಕೃತ ಕವಿಗಳನ್ನು ಸಾಕಿದ್ದಾರೆ ಕರ್ನಾಟಕದಲ್ಲಿ. ದಂಡಿ ಗಂಗರ, ಮೈಸೂರಿನ ಗಂಗರ ಕೆಳಗಿದ್ದ. ಆಮೇಲೆ ನಮ್ಮ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ನಳಚರಿತೆಯನ್ನು ಬರೆದಂಥ ತ್ರಿವಿಕ್ರಮ ಭಟ್ಟ, ಆಮೇಲೆ ಜಿನಸೇನಾಚಾರ್ಯರು, ವಸುಭಾಗ ಭಟ್ಟ, ಇವು ಬಹಳ ದೊಡ್ಡ, ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಸಂಸ್ಕೃತದಲ್ಲೇ ಬಹಳ ದೊಡ್ಡ ಹೆಸರು ಪಡೆದ ಸಂಸ್ಕೃತದ ಕವಿಗಳು ಕರ್ನಾಟಕದಲ್ಲಿದ್ದರು. ಆದ್ದರಿಂದಲೇ ಕರ್ನಾಟಕಕ್ಕೆ ಕಾಳಿದಾಸ ಬಂದಿದ್ದ ಅಂತ ಒಂದು ಕಥೆ ಇದೆ, ಚರಿತ್ರೆ ಅಲ್ಲ, ಒಂದು ನಂಬಿಕೆ ಇದೆ. ಯಾಕಂದ್ರೆ ಸಂಸ್ಕೃತದ ಕೇಂದ್ರ ಆಗಿತ್ತು ಅಂತ. ಸೊ ಕರ್ನಾಟಕ ಒಂದು ರಾಜ್ಯವಾಗಿ ಪೂರ್ಣ ದಕ್ಷಿಣವೂ ಅಲ್ಲ ಇದು. ನೋಡಿ, ಇದು ಪೂರ್ಣ ದಕ್ಷಿಣ ರಾಜ್ಯ ಅಲ್ಲ ಇದು. ಯಾಕಂದ್ರೆ ನೀವು ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗೆ 600 ಕಿಲೋಮೀಟರ್ ಇದೆ. ತಮಿಳುನಾಡು ಎಂಡಾಗೋದು ಎಲ್ಲಿ? ಕನ್ಯಾಕುಮಾರಿಯಲ್ಲಿ. ಕೇರಳ ಎಲ್ಲಿ ಎಂಡಾಗ್ತದೆ? ಕನ್ಯಾಕುಮಾರಿ. ನಮ್ದು ಹಂಗೆ ಎಂಡಾಗುದಿಲ್ಲ, ನಮ್ದು ಸ್ವಲ್ಪ ಮಧ್ಯಭಾಗ. ಆದ್ದರಿಂದ ಚಾರಿತ್ರಿಕ ಕಾರಣಗಳಿಂದ ನಮಗೆ ಉತ್ತರದಿಂದ ಅನೇಕ ಭಾಷೆಗಳು ಬಂದಿವೆ, ದಕ್ಷಿಣದಿಂದ ಅನೇಕ ಭಾಷೆಗಳು ಬಂದಿವೆ, ಕರಾವಳಿಯ ಮೂಲಕ ಅನೇಕ ಭಾಷೆಗಳು, ಪರ್ಷಿಯನ್, ಪೋರ್ಚುಗೀಸ್ ಮೊದಲಾದ ಭಾಷೆಗಳು ಕಡಲಿನ ಮೂಲಕ ಬಂದಿವೆ, ಅದು ಬಂದಿದೆ. ಈಗ ಹಾಗೆ ಬಂದದ್ದರಿಂದ ಮತ್ತು ಕರ್ನಾಟಕ ಅನೇಕ ದೊಡ್ಡ ಸಂಸ್ಕೃತ ಕವಿಗಳಿಗೆ ಆಶ್ರಯ ಸ್ಥಾನವಾದ್ದರಿಂದ ಕವಿರಾಜ ಮಾರ್ಗ ಆದರ್ಶವಾಗಿ ತಗೊಂಡದ್ದು ಯಾವುದನ್ನ? ದಂಡಿಯನ್ನ. ಮತ್ತೆ ಕನ್ನಡದಲ್ಲಿ ಈಗ ನೀವೆಲ್ಲ 1ನೇಯಿಂದ ಇಷ್ಟರವರೆಗೆ ಓದುವಾಗ ನಮಗೆ ಹೇಳಿಕೊಟ್ಟ ಗ್ರಾಮರು, ಕಾವ್ಯ ಮೀಮಾಂಸೆ, ಇದೆಲ್ಲ ಸಂಸ್ಕೃತ ಮಾದರಿಗಳು. ನೋಡಿ, ಕಾವ್ಯ ಮೀಮಾಂಸೆ, ಭಾರತೀಯ ಕಾವ್ಯ ಮೀಮಾಂಸೆ ನಾವು ಓದುವುದು ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನೇ. ನಮ್ಮ ಗ್ರಾಮರ್ ಪುಸ್ತಕಗಳು ಅನುಸರಿಸಿದ್ದು ಸಂಸ್ಕೃತದ ಮಾದರಿಯನ್ನು. ಹಾಗಾಗಿ ನಮ್ಮಲ್ಲಿ ಇದು ಸಂಸ್ಕೃತ ಮೂಲದ್ದು ಎಂಬಂತ ಒಂದು ಭಾವ ಚಾರಿತ್ರಿಕವಾಗಿ ಬೆಳೆಯುತ್ತದೆ. ಅದು ಬೆಳೆದಿದೆ. ಪಂಪ ಬಹಳ ದೊಡ್ಡ ಕವಿ, ಅವನು ಕನ್ನಡದ ಆದಿಕವಿ ಮತ್ತು ಮಹಾಕವಿ. ಅವನು ರಿಯಾಕ್ಟ್ ಮಾಡಿದ್ದು ವ್ಯಾಸನ ಭಾರತಕ್ಕೆ. ನೋಡಿ, ತಮಿಳಿನ ಶಿಲಪ್ಪದಿಕಾರಮಿಗೆ ರಿಯಾಕ್ಟ್ ಮಾಡಲಿಲ್ಲ ಅವನು, ಸಂಗಮ್ ಲಿಟ್ರೇಚರಿಗೂ ರಿಯಾಕ್ಟ್ ಮಾಡಲಿಲ್ಲ. ಆದರೆ ಸಂಸ್ಕೃತ ಮಾಡಿದೆ. ಯಾಕೆಂತಂದರೆ ಅವನು ಅರಿಕೇಸರಿ ಆಸ್ಥಾನದಲ್ಲಿದ್ದ ಮತ್ತು ಸಂಸ್ಕೃತ ಕವಿಗಳಿದ್ದರು, ಆದ್ದರಿಂದ ಅವನ ಮೇಲೆ ಆ ಪ್ರಭಾವ ಬಿತ್ತು. ಅದನ್ನು ಅವನು ಕನ್ನಡವಾಗಿಸಿದ, ಅದು ಇನ್ನೊಂದು ಪ್ರಶ್ನೆ. ಅದು ಹಾಗಾಗಿ ಸಹಜವಾಗಿ ಕನ್ನಡದಲ್ಲಿ ಸಂಸ್ಕೃತ ಪದಗಳು ಬಹಳ ಇದೆ. ಆ ಪದಗಳು ಕನ್ನಡವನ್ನು ಸ್ವಲ್ಪ ಮೂಲೆಗುಂಪು ಮಾಡಿವೆ. ಬಟ್ ಆ ಸಂಸ್ಕೃತ ಪದಗಳು ನಮಗೆ ಎಷ್ಟು ಪ್ರಿಯವಾಗಿದೆ ಮತ್ತು ಅಭ್ಯಾಸ ಆಗಿದೆ ಅಂದರೆ ಅದರ ಜಾಗದಲ್ಲಿ ಈಗ ಕನ್ನಡ ಪದ ತಂದರೆ ನಾವು ಒಪ್ಪಿಕೊಳ್ಳೋದೇ ಇಲ್ಲ. ಈಗ ತಿಂಗಳು ಬೆಳಕು, ತಿಂಗಳು ಅಂತಿದೆ, ನೀವು ಬೆಳದಿಂಗಳು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದರ ಬದಲು ತಿಂಗಳು ಅಂತ ಬದಲು ನಮಗೆ ಏನು ಅಲ್ಲಿವರೆಗೆ ಅಭ್ಯಾಸ ಆಗಿದೆ. ಆದರೆ ಒಂದು ಭಾಷೆಯಲ್ಲಿ ಇನ್ನೊಂದು ಭಾಷೆಯ ಪದಗಳು ಇದ್ದಾವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. 90% ಇಟ್ಟುಕೊಳ್ಳಿ ನೀವು. ಈಗ ಬ್ರಾಹ್ವಿ ಅಂತ ಹೇಳಿದಲ್ಲ ನಾನು, ಬ್ರಾಹ್ವಿಯಲ್ಲಿ ಇವತ್ತು 90% ಪದಗಳು ಪರ್ಷಿಯನ್ ಪದಗಳು. ಆದರೆ ಅದು ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ್ದು. ಯಾಕೆಂದ್ರೆ ನಾನು ಆಗ ಹೇಳಿದಲ್ಲ, 1ರಿಂದ 10 ದ್ರಾವಿಡ ಪದಗಳಿದೆ, ಬಂಧುವಾಚಕ ಪದಗಳು ಇದೆ. ಎಷ್ಟಿದೆ? ಇವೆಲ್ಲ ಸೇರಿದ್ರೆ 50 ಪದ. ದೇಹದ ಭಾಗಗಳು 1ರಿಂದ 10, ಬಂಧುವಾಚಕ ಪದಗಳು ಎಲ್ಲ ಸೇರಿದ್ರೆ 100 ಪದಗಳು. ಒಂದು ಭಾಷೆಯಲ್ಲಿ ಸಾವಿರಾರು ಪದಗಳು ಇರ್ತವೆ. ಅದ್ರಲ್ಲಿ 100 ಪದ ಇದ್ರೂ ಕೂಡ ಅದು ನಾವು ಸ್ವತಂತ್ರ ಭಾಷೆ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಮೂಲಭೂತವಾದಂತ ಬದಲಾವಣೆ. ಈಗ ಸಾವಿಗೆ ಸಂಬಂಧಪಟ್ಟ ಕೆಲವು ಪದಗಳು. ಇದು ಭೈರಪ್ಪನವ್ರಿಗೆ ಗೊತ್ತಿಲ್ವಾ? ಭೈರಪ್ಪನವರಿಗೆ ಅದು ನನಗೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೆ ಈಗ ಅವರು ಏನಾಗಿದ್ದಾರೆ ಅಂದರೆ, ಅವರು ಮತ್ತು ಅವರ ಅಭಿಮಾನಿಗಳು ಅವರನ್ನು ಒಂದು ಬಲಪಂಥೀಯ ರಾಜಕಾರಣಕ್ಕೆ ತಿರುಗಿಸಿಬಿಟ್ಟಿದ್ದಾರೆ. ಹಾಗಾಗಿ ಅವರು ಮೋದಿಯವರನ್ನು ಹೊಗಳ್ತಾ ಇರ್ತಾರೆ, ಸಂಸ್ಕೃತವನ್ನು ಬಹಳ ಶ್ರೇಷ್ಠ ಭಾಷೆ ಅಂತ ಹೊಗಳ್ತಾ ಇರ್ತಾರೆ. ಮತ್ತು ಅದನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು, ಫೆಲೋಶಿಪ್ಗಳೆಲ್ಲ ಬಂದಿದೆ. ಅವರೊಬ್ಬರು ಕನ್ನಡಿಗರಾಗಿ ಅವರೆಲ್ಲ ಬಂದದ್ದು ನನಗೆ ಸಂತೋಷವೇ. ಅದು ಕೆಲವು ಕಮಿಟಿಗಳಲ್ಲಿ ನಾನು ಕೂಡ ಇದ್ದೆ, ಡೆಲ್ಲಿಯಲ್ಲಿ ಇದ್ದಾಗ ಇದ್ದೆ. ಅದರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಅಷ್ಟು ದೊಡ್ಡ ವ್ಯಕ್ತಿ ತಪ್ಪು ಹೇಳಿದಾಗ ನಾವು ಅದನ್ನು ಒಪ್ಪಿಕೊಳ್ಬೇಕು ಅಂತ ಏನೂ ಇಲ್ಲ. ಅವ್ರು ಯಾರನ್ನು ಪ್ಲೀಸ್ ಮಾಡೋದಕ್ಕೆ ಹೇಳಿದ್ರೋ, ಗೊತ್ತಿಲ್ಲದೆ ಹೇಳಿದ್ರೋ, ಮತ್ತು ಹಿರಿಯರವರು ಆಮೇಲೆ ಅವರು ಹೇಳುವಾಗ ತಾನು ಏನು ಹೇಳ್ತಾ ಇದ್ದಾನೆ ಎಂಬುದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ತಿಳುವಳಿಕೆ ಇದೆಯೋ, ಇದರಲ್ಲಿ ಹೇಳೋದು ಕಷ್ಟ. ಬಟ್ ಇಷ್ಟು ಹೇಳ್ಬೋದು ನಾವು, ಭೈರಪ್ಪನವರು ಹೇಳಿದ್ದು ತಪ್ಪು, ಕಮಲ್ ಹಾಸನ್ ಹೇಳಿದ್ದು ತಪ್ಪು. ಕನ್ನಡ ತಮಿಳಿನಿಂದ ಹುಟ್ಟಿಲ್ಲ, ಕನ್ನಡ ಸಂಸ್ಕೃತದಿಂದಲೂ ಹುಟ್ಟಿಲ್ಲ. ಇದು ಕನ್ನಡ ದ್ರಾವಿಡ ಭಾಷಾ ಗುಂಪಿಗೆ ಸೇರಿದ ಭಾಷೆ. ಸಂಸ್ಕೃತ, ಹಿಂದಿ, ಬಂಗಾಳಿ, ಬಿಹಾರಿ, ಮೈಥಿಲಿ ಎಲ್ಲ ಭಾಷೆಗಳು ಇಂಡೋ ಆರ್ಯನ್ ಭಾಷೆಗೆ ಸೇರಿದ ಭಾಷೆಗಳು. ಹಾಗಾಗಿ ಬೇರೆ ಬೇರೆ ನಮ್ಮ ದೇಶದಲ್ಲಿ ನೋಡಿ, ನಮ್ಮ ದೇಶ ಹೆಂಗಂದ್ರೆ ರಂಗೋಲಿ ಹಾಗೆ. ಈಗ ಭೈರಪ್ಪನವರು ಕನ್ನಡದ ದೊಡ್ಡ ಸಾಹಿತಿ. ಭೈರಪ್ಪನವರು ಹೆಸರು ಮಾಡೋದು ಕನ್ನಡದಿಂದ, ಕನ್ನಡ ಸಾಹಿತ್ಯದಿಂದ. ಸೊ ಹೀಗಾಗಿ ಸಂಸ್ಕೃತವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಈಗ ಈ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಏನ್ ಮಾಡೋದು? ಈಗ ಅವರು ದೊಡ್ಡ ಸಾಹಿತಿ, ಇದು ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಭೈರಪ್ಪ ಮಾತ್ರ ಅಲ್ಲ, ನಮ್ಮ ನಾಡಿನ ಅನ್ನ ತಿಂದು ಈಗ ನೀವು ಬೇರೆ ಕಡೆ ಇದನ್ನು ಎಳಿತಾ ಇದ್ದೀರಿ.
ಈಗ ಕನ್ನಡ ಮಾತಾಡಿ ಕನ್ನಡ ನಾಡಿನಲ್ಲಿ ಇದ್ದು ಹಿಂದಿ ಪರವಾಗಿ ಮಾತಾಡೋರು ಎಷ್ಟಿದ್ದಾರೆ ಕರ್ನಾಟಕದಲ್ಲಿ ಇವತ್ತು? ಈಗ ದ್ವಿಭಾಷಾ ತ್ರಿಭಾಷಾ ಸಾಕು ಅಂತ ಹೇಳಿದಾಗ ಇಲ್ಲ ನಾವು ಹಿಂದಿ ಓದ್ತೀವಿ ಅಂತ ಹೇಳುವವರ ದೊಡ್ಡ ಸಂಖ್ಯೆ 50% ಜಾಸ್ತಿ ಇದೆ ಇವತ್ತು ಕರ್ನಾಟಕದಲ್ಲಿ. ಹಿಂದಿಗಿಂತ ಹಿಂದಿಯಿಂದ ಕನ್ನಡಕ್ಕೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಈಗ ಹಿಂದಿ ವಿಚಾರಕ್ಕೆ ಬರೋದಿಲ್ಲ, ಯಾಕಂದ್ರೆ ಕನ್ನಡದಲ್ಲೇನೆ ಹುಟ್ಟಿ ಬೆಳೆದು ಕನ್ನಡ ಸಾಹಿತ್ಯವನ್ನ ಅವರು ಬರೆದು ಕನ್ನಡದಿಂದ ಹೆಸರು ಪಡೆದಂತ ಭೈರಪ್ಪನವರು ಈಗ ಸಂಸ್ಕೃತ ನಮಗೆ ತಾಯಿ ಅಂತ ಹೇಳೋದು ಇದು ಎಷ್ಟು ಸರಿ ಅನ್ನೋದು ನಿಮ್ಮನ್ನು ಕೇಳ್ತಾ ಇದ್ದೀನಿ. ತಪ್ಪು, ಅದು ತಪ್ಪು. ಅದನ್ನ ನಾವು ಅವರು ಹಿರಿಯ ಸಾಹಿತಿಗಳಾದ್ದರಿಂದ ಅವರನ್ನ ಟ್ರೋಲ್ ಮಾಡೋದಾಗಲಿ ಅದನ್ನ ನಾವು ಮಾಡಬಾರ್ದು. ಅವರಿಗೆ ತಿಳಿ ಹೇಳಬೇಕು. ಈಗ ನೀವು ಹೇಳಿದ್ದ ನೀವು ಈಗ ಮಾಡ್ತಾ ಇರೋದನ್ನು ಅವರು ನೋಡಬೇಕು, ಅಥವಾ ನೀವು ಅವರಿಗೆ ಕಳಿಸಿಕೊಡ್ಬೇಕು, ಅಥವಾ ಯಾರಾದರೂ ಅವ್ರಿಗೆ ತಿಳಿ ಹೇಳಬೇಕು. ಆದರೆ 90 ವರ್ಷ ಆಗಿದೆ ಅವರಿಗೆ, ಈ ವಯಸ್ಸಿನಲ್ಲಿ ಅವ್ರಿಗೆ ತಿಳಿ ಹೇಳಬೇಕು ಎಂಬುದು ಒಂದು ಪ್ರಶ್ನೆ. ಹಿರಿಯರು ಹೇಳಿದ್ದಾರೆ, ಅವರು ಹೇಳಿದ ಕೂಡಲೇ ಥಿಯರಿಗಳು ಏನು ಚೇಂಜ್ ಆಗಲ್ಲ, ಅಥವಾ ಅವರು ಹೇಳಿದ ಕೂಡಲೇ ಸಂಸ್ಕೃತದ ಕನ್ನಡ ಬಂದಿದೆ ಎಂಬುದನ್ನು ವಿದ್ವತ್ ಜಗತ್ತು ಒಪ್ಪಿಕೊಳ್ಳೋದಿಲ್ಲ. ಅವರ 4 ಅಭಿಮಾನಿಗಳು ಇರ್ತಾರೆ, ಆ ಅಭಿಮಾನಿಗಳು ಭಾಷಾಶಾಸ್ತ್ರಜ್ಞರಲ್ಲ. ಭೈರಪ್ಪನವರು ಹೇಳಿದ್ದೇ ಬಹಳ ದೊಡ್ಡದು ಅಂತ ಒಪ್ಪಿಕೊಂಡಿರ್ತಾರೆ. ಇದರಿಂದ ಶಾಸ್ತ್ರಗಳು ಬದಲಾವಣೆ ಆಗಲ್ಲ, ನಿರ್ಣಯಗಳು ಬದಲಾವಣೆ ಆಗಲ್ಲ. ನಿರ್ಣಯಗಳು ಬದಲಾವಣೆ ಆಗೋದಕ್ಕೆ ಅವರು ಬೇರೆ ಉದಾಹರಣೆಗಳನ್ನು ಕೊಡಬೇಕು. ಹಾಗಾಗಿ ಅವರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಹಿಂದೆ ಕುವೆಂಪು ಅವರು ಕೂಡ ಈ ಮಾತನ್ನು ಒಪ್ಕೊಂಡಿದ್ದಾರೆ. ಕನ್ನಡ ಅಂಬೆಗಾಲಿಕ್ಕುವ ಪುಟ್ಟು ಮಗು ಇದ್ದಂತೆ, ಸಂಸ್ಕೃತ ಅನ್ನುವಂಥದ್ದು ತಾಯಿ ಇದ್ದಂತೆ ಅಂತ ಹೇಳಿದ್ದಾರೆ. ಹಾಗಾಗಿ ಕನ್ನಡಕ್ಕೆ ಸಂಸ್ಕೃತವೇ ತಾಯಿ ಅಂತ ಭೈರಪ್ಪನವರು ಹೇಳ್ತಾ ಇದ್ದಾರೆ. ತಾಯಿ ಇದ್ದಂತೆ ಅದು ನಿಜ, ತಾಯಿ ಅಲ್ಲ. ಈಗ ಸಾಕು ತಾಯಿ. ನಾನು ಅದರ ಬಗ್ಗೆ ಈಗ ನಾನು ಆಗ ಹೇಳಿದಲ್ಲ, ತ್ರಿವಿಕ್ರಮಠ ಮೊದಲಾದಳು ಕನ್ನಡದಲ್ಲಿದ್ದು ಇಲ್ಲಿಯೇ ಬರ್ದವರು, ಅದರಿಂದ ಪ್ರಭಾವ ಬೀರಿದೆ. ಈಗ ನೋಡಿ, ಈಗ ನಾನು ಕರಾವಳಿಯವನು, ನಾನು ಯಕ್ಷಗಾನದ ಪ್ರಿಯ. ನಾನು ಯಕ್ಷಗಾನದಲ್ಲಿ ನಾವು ಅರ್ಥ ಹೇಳುವಾಗ ತೆಕ್ಕೊಳ್ಳದೆ ಸಂಸ್ಕೃತ ಶ್ಲೋಕಗಳನ್ನು, ನಾವು ವಚನಗಳನ್ನು ಕೋಟ್ ಮಾಡಲ್ಲ, ಪಂಪನನ್ನು ಕೋಟ್ ಮಾಡಲ್ಲ. ಅದೊಂದು ಪರಂಪರೆ ಬಂದುಬಿಟ್ಟಿದೆ. ನಿಧಾನ ಈಗ ನೋಡಿ, ವಚನಕಾರರು ಇದನ್ನು ತಿದ್ದುವುದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರು. ಅವರು ದೇವರಿಗೆ ಕೂಡ ಕನ್ನಡ ಕಲಿಸಿದರು. ನೀವು ಸಂಸ್ಕೃತದಲ್ಲಿ ಪೂಜೆ ಮಾಡೋದನ್ನು ಬಿಟ್ಟು ಕನ್ನಡದಲ್ಲಿ ನಂಬಿ ಕರೆದರೆ ಓ ಎಂಬನೇ ಶಿವನು ನೋಡಿ, ಅವರಿಗೆಲ್ಲ ಕನ್ನಡ ಹೇಳಿಕೊಟ್ಟು, ದೇವರಿಗೆ ಕನ್ನಡ ಹೇಳಿಕೊಟ್ರು. ಅಂದರೆ ವಚನಕಾರರು ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ವಚನಕಾರರ ಚಳುವಳಿಗೆ ನಿಂತು ಹೋಯ್ತದು. ಈಗ ನಾವು ಮತ್ತೆ ಕನ್ನಡ ಪದಗಳ ಮೂಲಕ, ಈಗ ನೋಡಿ ನಮ್ಮ ವಿಜ್ಞಾನ ಪುಸ್ತಕಗಳಲ್ಲಿ ಎಲ್ಲ ಏನಾಗ್ತದೆ ಅಂತಂದರೆ ಕನ್ನಡ ಪದಗಳು ಬರಲ್ಲ. ಸಾಮಾನ್ಯ ಜನ ಕನ್ನಡ ಪದಗಳನ್ನು ಹೇಳ್ತಾರೆ, ಆದರೆ ಪಠ್ಯಪುಸ್ತಕಗಳಿಗೆ ಸಂಸ್ಕೃತ ಅಂತ ತಂದು ಹಾಕ್ತಾರೆ. ಅಂದ್ರೆ ಈ ಮೂಲಕ ದ್ರಾವಿಡ ಸಂಸ್ಕೃತಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಆರ್ಯನ್ ಅವರಿಂದ ಇವತ್ತು ಕೂಡ ನಡೀತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಇದೆ. ಆರ್ಯನ್ಸ್ಗೆ ಏನಂದ್ರೆ ಒಂದು ಸುಪ್ರೆಮಿಸಿ ಇದೆ. ನಾವು ದೊಡ್ಡವರು, ನಾವು ವೇದಗಳನ್ನು ಬರೆದಿದ್ದೇವೆ, ಉಪನಿಷತ್ತುಗಳನ್ನು ಬರೆದಿದ್ದೇವೆ, ಬ್ರಾಹ್ಮಣಕಗಳನ್ನು ಕಂಡಿದ್ದೇವೆ, ಪುರಾಣಗಳನ್ನು ಬರೆದಿದ್ದೇವೆ, ಉಳಿದು ಇವರೆಲ್ಲ ಏನಿಲ್ಲ ಅಂತ ಒಂದು ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲ ಅದು. ಈಗ ಸೂಕ್ತಂಕರು ಮಹಾಭಾರತವನ್ನು ಎಡಿಟ್ ಮಾಡಿದವರು ಹೇಳಿದರು, ದಕ್ಷಿಣ ಭಾರತದವರು ಮಹಾಭಾರತವನ್ನು ಪ್ರಿಸರ್ವ್ ಮಾಡಿದಷ್ಟು ಚಂದ ಉತ್ತರ ಭಾರತವರು ಮಾಡಲಿಲ್ಲ ಅಂತ ಹೇಳಿದರು. ಅವರು ಪೂನಾದವರು. ದಕ್ಷಿಣ ಭಾರತದ ಮೇಲೆ ಗೌರವ ಇತ್ತು. ಆದರೆ ಈಗಿನ ಪಾಲಿಟಿಕ್ಸ್ ಇದೆಯಲ್ಲ, ಹಿಂದಿ ಇರ್ಬೋದು, ಅಥವಾ ಬಲಪಂಥೀಯ ರಾಜಕಾರಣ ಇರ್ಬೋದು, ಅಥವಾ BJP ರಾಜಕಾರಣ ಇರ್ಬೋದು, ಅವರಲ್ಲಿ ಭಾಷಾ ಸುಪ್ರಮೆಸಿ, ಸನಾತನ ಧರ್ಮ ಅಂದರೆ ಸಂಸ್ಕೃತ, ಭಾರತದ ಜ್ಞಾನ ಅಂದರೆ ಸಂಸ್ಕೃತದಲ್ಲಿ ಸೃಷ್ಟಿಯಾದ ಜ್ಞಾನ, ಇಂಥ ಭ್ರಮೆಗಳನ್ನು ಹುಟ್ಟು ಹಾಕಿದ್ದಾರೆ. ಅದನ್ನು ನಂಬುವಂಥ ಒಂದು ದೊಡ್ಡ ವರ್ಗ ಇದೆ. ಆ ಭ್ರಮಾಲೋಕದೊಳಗೆ ನಮ್ಮ ಭೈರಪ್ಪನವರು ಸೇರಿಕೊಂಡಿದ್ದಾರೆ. ಆದರೆ ನಾವು ಅದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿಕೊಂಡು ನಮ್ಮ ಭಾಷೆಯ ಶಕ್ತಿ ಸಾಧ್ಯತೆಗಳನ್ನು ಹೇಳಬೇಕು. ಪ್ರಾಧಿಕಾರದಲ್ಲಿ ಕುಳಿತಿರುವ ನಾನು ಅಂಥ ಕೆಲಸಗಳನ್ನು ಮಾಡ್ತಾ ಇರ್ತೇನೆ. ಆದರೆ ನನಗೆ ಬೇರೆಯವ್ರ ಬಗ್ಗೆ ದ್ವೇಷ, ಭೈರಪ್ಪನವರ ಬಗ್ಗೆ ದ್ವೇಷ ಏನಿಲ್ಲ. ಆದರೆ ಅವ್ರು ಹೇಳಿದ್ದು ತಪ್ಪು ಅಂತ ಹೇಳುವಂಥ ಸ್ವಾತಂತ್ರ್ಯವನ್ನು ನಾನು ಇಟ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಪುರುಷೋತ್ತಮ ಬೆಳೆಮೆಲೆ ಅವರ ಅಭಿಪ್ರಾಯ. ಭೈರಪ್ಪನವರಾಗಿರ್ಬೋದು ಮತ್ತು ಕಮಲ್ ಹಾಸನ್ ಆಗಿರ್ಬೋದು, ಅವರು ಯಾವುದೋ ಒಂದು ಓಗದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ಅವರು ಹೇಳಿಕೆ ಮಾತ್ರ ತಪ್ಪು ಅನ್ನುವಂಥ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾಷೆ ವಿಷಯವನ್ನ ಇಟ್ಕೊಂಡು ಈ ರೀತಿಯಾಗಿ ಗೊಂದಲವನ್ನು ಸೃಷ್ಟಿಸುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.